ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮತ್ತೊಂದು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವಂತಹ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಪವಿತ್ರ ಗೌಡ ಜೈಲಿನ ಒಳಗಡೆಯಿಂದಲೇ. ಆರೋಪಿ ದರ್ಶನ್ ಬಳಿಕ ದರ್ಶನ್ ಗೆಳತಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆಯಾ ಪರಪ್ಪನ ಅಗ್ರಹಾರದಲ್ಲಿ? ಜೈಲಿನಿಂದಲೇ ಆರೋಪಿ ಪವಿತ್ರ ಗೌಡ ದೂರನ್ನ ಕೊಟ್ಟಿದ್ದೇಕೆ? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A1 ಆರೋಪಿಯಾಗಿದ್ದಾರೆ. ಈಗಾಗಲೇ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ದಾರೆ. ಇದೇ ಪವಿತ್ರ ಗೌಡ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೇ ಜೈಲಿನ ಒಳಗಡೆ ಹೋಗಿ ಬಂದಂತಹ ಮಹಿಳೆಯೊಬ್ಬರು ಈ ರೀತಿಯ ಆರೋಪವನ್ನು ಜೈಲಿನಿಂದ ಹೊರಗೆ ಬಂದ ಮೇಲೆ ಪವಿತ್ರ ಗೌಡ ಅವರ ಮೇಲೆ ಮಾಡಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿ ಪವಿತ್ರ ಗೌಡ ಜೈಲಿನಲ್ಲಿ ರಾಜಾತಿಥ್ಯವನ್ನು ಪಡಿತಾ ಇದ್ದಾರೆ. ಪವಿತ್ರ ಗೌಡಗೆ ಜೈಲಿನ ಅಧಿಕಾರಿಗಳು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಹಿಂಗಂತ ಯಾರು ಆರೋಪಿಸಿದ್ರು ಅವ್ರ ಮೇಲೆ ಈಗ ದೂರನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ. ಜೈಲಿನಲ್ಲಿ ಇತ್ಕೊಂಡೇ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ. ಸಂಧ್ಯಾ ನಾಗರಾಜ್ ಎಂಬುವವರ ಮೇಲೆ ಪವಿತ್ರ ಗೌಡ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಈ ಸಂಧ್ಯಾ ನಾಗರಾಜ್ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರನ್ನು ಭೇಟಿ ಮಾಡಿದ್ರಂತೆ, ಮಾತುಕತೆಯನ್ನು ನಡೆಸಿದ್ರಂತೆ. ಅಲ್ಲಿಯ ಪವಿತ್ರ ಗೌಡಗೆ ಸಿಗ್ತಾ ಇರುವಂತಹ ರಾಜಾತಿಥ್ಯವನ್ನು ಕಣ್ಣಾರೆ ಕಂಡಿದ್ರಂತೆ. ಅದನ್ನು ಬಂದು ಹೊರಗಡೆ ಮಾಧ್ಯಮಗಳ ಎದುರು ಹೇಳಿಕೆಯ ರೂಪದಲ್ಲಿ ಕೊಡ್ತಾರೆ. ಈಗ ಇದೇ ಹೇಳಿಕೆಯನ್ನು ಆಧರಿಸಿ ಪವಿತ್ರ ಗೌಡ ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ, ಜೈಲಿನ ಒಳಗಡೆನೆ ಇಟ್ಕೊಂಡು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ಸಂಧ್ಯಾ ನಾಗರಾಜ್ ಅವರು ರನ್ಯಾರಾವ್ಗೂ ಪವಿತ್ರ ಗೌಡಗೂ ಜಗಳ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದರು.